ಸಹೃದಯ ಮಾಧ್ಯಮ ಮಿತ್ರರೇ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ನನ್ನ ಧರ್ಮ ಪತ್ನಿ ಪ್ರೀತಿ ಪತ್ತಾರ್ ಅವರು ಸೇರಿ ಈ 10 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿ ಆ ಮೂಲಕ ನಾವು ಸಮಾಜ ಸೇವೆಯನ್ನ ಮಾಡೋಣ ಅಂತ ನಿರ್ಧರಿಸಿದ ಮೇಲೆ 2016ರಲ್ಲಿ ನಮ್ಮ ಜ್ಯೇಷ್ಠ ಪುತ್ರಿ ಮಣಿಕರ್ಣಿಕಾ, ಇದು ಝಾನ್ಸಿ ರಾಣಿ ಹೆಸರು, ಆಕೆ ಹೆಸರಿಂದ ಸ್ಟಾರ್ಟ್ ಮಾಡೋಣ ಅಂತ ಆ ಹೆಸರನ್ನ ಸಂಕ್ಷಿಪ್ತಗೊಳಿಸಿ ಮನು ಸಾಮಾಜಿಕ ಜನಜಾಗೃತಿ ವಿವಿಧೋದ್ದೇಶ ಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ 10 ವರ್ಷಗಳಿಂದ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊತ ಬಂದಿದ್ದೀವಿ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ನಗರದ ನೈರ್ಮಲ್ಯೀಕರಣ ಮತ್ತು ಶುಚಿತ್ವವನ್ನ ಆಧಾರವಾಗಿಟ್ಕೊಂಡು ನಮ್ಮ ಸಂಸ್ಥೆ ಕೆಲಸವನ್ನು ಮಾಡ್ತಾ ಬಂದಿದೆ. ಮೊದಲಿಗೆ ಪ್ರಾರಂಭವಾದ ದಿನದಲ್ಲಿ ಅರವಟ್ಟಿಗೆಗಳನ್ನ, ನಗರದ ತುಂಬೆಲ್ಲ ಅರವಟ್ಟಿಗೆಗಳನ್ನಿಟ್ಟು ನೀರಿನ ಸೇವೆ ಮಾಡಿದ್ದೀವಿ. 2ನೇ ವರ್ಷದಲ್ಲಿ ಬೀದಿಯ ಮೇಲೆ ಬಿಸಿಲಿನಲ್ಲಿ ಕುಳಿತು ಚಮ್ಮಾರಿಕೆ ಮಾಡುವಂತ, ಚಪ್ಪಲಿ ಹೊಲಿಯುವಂತ ಕಾರ್ಮಿಕರಿಗೆ ಛತ್ರಿಗಳನ್ನು ಕೊಡುವಂತ ಕೆಲಸ ಮಾಡಿ, ಕರೋನಾದಲ್ಲಿ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತದ ಜೊತೆ ನಿರ್ಗತಿಕರಿಗೆ, ಭಿಕ್ಷುಕರಿಗೆ ಎಲ್ಲರಿಗೂ ಆಹಾರವನ್ನು ಒದಗಿಸುವಂತ ಕೆಲಸವನ್ನು ಮಾಡುವುದರ ಜೊತೆ ಶಾಲೆ ಕಾಲೇಜುಗಳಲ್ಲಿ ರಸ್ತೆ ಸುರಕ್ಷತೆ ಹಾಗೂ ಸಾಂಸ್ಕೃತಿಕವಾಗಿ ಮಕ್ಕಳ ಮೌಲ್ಯಯುತ ಶಿಕ್ಷಣದ ವ್ಯವಸ್ಥೆ ಹೇಗಿರಬೇಕನ್ನುವನ್ನ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಹಲವಾರು ನಿಟ್ಟಿನಲ್ಲಿ ಸಂಸ್ಥೆ 10 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ. ಇವರು ಪ್ರೀತಿ ಪತ್ತಾರ್ ಸಂಸ್ಥೆಯ ಅಧ್ಯಕ್ಷರು. ಅರ್ಚನಾ ಪಾಠಕ್ ಇವರು ನಮ್ಮ ಸಂಸ್ಥೆಯ ಸದಸ್ಯರು. ಮಹಾನಂದ ಹೋದ್ದಾರ್ ಅವರು ಕೂಡ ನಮ್ಮ ಸಂಸ್ಥೆಯ ಸದಸ್ಯರು. ವಾಲಿ ಮೇಡಮ್ ಅವರು, ಇವರು ನಮ್ಮ ಸಂಸ್ಥೆಯ ಸಕ್ರಿಯವಾದ ಸದಸ್ಯರು. ಜಯಶ್ರೀ ಅವರು, ಇವರು ಕೂಡ ನಮ್ಮ ಸಂಸ್ಥೆಯ ಸದಸ್ಯರು. ಹಾಗೂ ಅವರು ನಮ್ಮ ವಿಜಯಲಕ್ಷ್ಮಿ ಅವರು ಸಂಸ್ಥೆಯ ಸದಸ್ಯರು. ಇವರೆಲ್ಲರೂ ಸಕ್ರಿಯವಾಗಿ, ಕ್ರಿಯಾತ್ಮಕವಾಗಿ ಸಂಸ್ಥೆಯ ಜೊತೆ ಕೆಲಸ ಮಾಡಿದ್ದರಿಂದ ಇವತ್ತು ಸರ್ಕಾರ ಹಾಗೂ ಜಿಲ್ಲಾಡಳಿತ ಗಮನ ಸೆಳೆಯುವಲ್ಲಿ ನಾವು ಯಶಸ್ವಿ ಆದ ಕಾರಣ ಕೇವಲ ಸೋಷಿಯಲ್ ಸರ್ವಿಸ್ ಮಾಡುವುದರ ಜೊತೆಗೆ ಇನ್ನೇನಾದ್ರೂ ಮಾಡೋಣ ಅಂತ ಈಗ 2 ವರ್ಷದಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನ, ಈ ಮಹಿಳೆಯನ್ನ ಆಧಾರವಾಗಿಟ್ಟುಕೊಂಡು ಹೆಣ್ಣು ಮಕ್ಕಳ ಸಂಸ್ಥೆ ಮಾಡಿರುವುದರಿಂದ ಮಹಿಳೆಯರಿಗೆ ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಕೊಡುವ ವ್ಯವಸ್ಥೆಯನ್ನು ಮಾಡೋಣ ಅಂದಾಗ ಸಬಲೆ ಅನ್ನುವಂತ ಒಂದು ಹೆಸರನ್ನ ಅದಕ್ಕಿಟ್ಟು ಹೋದ ವರ್ಷ IPS ಆದಂತ ಧರಣಿ ಮಾಲಗತ್ತಿಯವರಿಗೆ ಹಾಗೂ ಹಿರಿಯ ವೈದ್ಯರಾದಂತ ಅಕ್ಕಿ ಮೇಡಮ್ ಅವರಿಗೆ ಇನ್ನೂ 4 ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಈ ಸಾರಿ ವಿಶ್ವ ಮಹಿಳಾ ದಿನಾಚರಣೆ 2026 ಕುರಿತು ನಮ್ಮ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆ ಮಾಡದೇನೆ ನವಜಾತ ಶಿಶುವನ್ನ ಶಸ್ತ್ರಚಿಕಿತ್ಸೆ ಇಲ್ಲದೆ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂತ ಪ್ರಸಿದ್ಧವಾದಂತ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಗೆ ಈ ಬಾರಿಯ ಸಬಲೆ ಪ್ರಶಸ್ತಿಯನ್ನು ಕೊಡುವುದರ ಜೊತೆಗೆ ವಿನೂತನವಾಗಿ ನಮ್ಮ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದಂಥ ಹಾಗೂ ಜ್ಞಾನಿಗಳಾದಂಥ ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ ಅವರಿಗೂ ಕೂಡ ನಾವು ಸಬಲೆಯ ಪ್ರಶಸ್ತಿಯನ್ನ ನಾವು ಈ ಸಾರಿ ಗೌರವಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯದ ಕಲೆಯನ್ನ ವಿಜಾಪುರದಿಂದ ಒಯ್ದಂತಹ ವಿದುಷಿ ದೀಕ್ಷಾ ಬಿಸೆ ಅವರನ್ನು ಕೂಡ ನಾವು ಈ ಸಾರಿ ಸಬಲೆ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ವಿ. ಯಾಕಂತಂದ್ರೆ ರಾಷ್ಟ್ರದ ತುಂಬಾ ಹೆಸರು ಮಾಡಿದಂತ ಕಾಂತಾರ ಚಾಪ್ಟರ್ 1ರಲ್ಲಿ ಭರತನಾಟ್ಯದ ಮೂಲಕ ವಿಜಾಪುರದ ಹೆಸರನ್ನ ಅವರು ಹೆಚ್ಚಿಸಿದ್ದಾರೆ ಅನ್ನುವಂತ ಉದ್ದೇಶಕ್ಕೆ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ಇನ್ನೊಬ್ರು ಎಲೆಮರೆ ಕಾಯಿಯಂತೆ ನಾಟ್ಯ ಕಲೆಯನ್ನ ರಾಜ್ಯದ ತುಂಬಾ ವಿಸ್ತರಿಸತಕ್ಕಂತ ಅನುರಾಧ ಸುತಾರ್ ಅವರಿಗೂ ಕೂಡ ನಾವು ಪ್ರಶಸ್ತಿಯನ್ನು ಕೊಟ್ಟಿವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಮಾಜ ಕಲ್ಯಾಣ ಇಲಾಖೆ, ನಾವು ಸಾಮಾಜಿಕ ಸೇವೆ ಮಾಡ್ತಾ ಇರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆಯ ಮಹೇಶ್ ಪೋದ್ದಾರ್ ಅವರು ಮತ್ತು ಅವರ ಶ್ರೀಮತಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರೀತಿ ಪತ್ತಾರ್ ಅವರು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಉಪನಿರ್ದೇಶಕರಾದಂಥ KK ಚವ್ಹಾಣ್ ಅವರು ಮುಖ್ಯ ಅತಿಥಿಗಳಾಗಿ ಹಾಗೂ ಮಹಾನಗರ ಪಾಲಿಕೆಯ ಮಹಾವೀರ್ ಬೋರಣ್ಣ ಅವರು ಕೂಡ ಮುಖ್ಯ ಅತಿಥಿಗಳಾಗಿ, ಆಗ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಆಕ್ಟಿವ್ ಇರ್ತಕ್ಕಂಥ ಶ್ವೇತಾ ಶರಣ್ ಮಾನತಾ ಹಾಸ್ಪಿಟಲ್ ಸಂಸ್ಥಾಪಕರು, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅದರ ಜೊತೆಗೆ ವಿಶೇಷ ಆಹ್ವಾನಿತರಾಗಿ ಮಹಂತೇಶ್ ಮುಳುಗುಂದ್, ಅಜಿತ್ ಎನ್ ಮುತೀನ್, ಪ್ರಶಾಂತ್ ಹಜಾರೆ, ಶ್ರೀ ರವಿ ಕಿತ್ತೂರ್, ಶ್ರೀ ಆನಂದ್ ಸವಣೂರ್, ಪ್ರೊಫೆಸರ್ ಗಂಗಾಧರ್ ಸೋನಾರ್, ಪ್ರೊಫೆಸರ್ ಜ್ಯೋತಿ ಉಪಾಧ್ಯಾಯ, ಇಷ್ಟು ಜನ ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮದ ಪ್ರಶಸ್ತಿಯ ಜೊತೆಗೆ ವಿನೂತನ ಕಲಾವಿದರಾದಂತ ಹಾಗೂ ಸಂಗೀತದಲ್ಲಿ MA ಪದವಿಯನ್ನು ಪಡೆದಂತ
ಮುತ್ತುರಾಜ್ ಮದನಭಾವಿ ಅವರಿಂದ ವಚನ ಸಾಹಿತ್ಯ ಸಂಗೀತ ಗೋಷ್ಠಿ ನಡೀತಾ ಇದೆ. ಹಾಗೂ ಬಿಷೆ ಮತ್ತು ಅನುರಾಧ ಅವರ ಮಕ್ಕಳಿಂದ, ಅವರ ಶಿಷ್ಯರಿಂದ ಭರತನಾಟ್ಯದ ಸಾಂಸ್ಕೃತಿಕ ವೈಭವದ ಜೊತೆಗೆ ಪಾಂಡುರಂಗ್ ಕುಲಕರ್ಣಿ ಅನ್ನೋರು ಚಲನಚಿತ್ರ ಗೀತೆಗಳನ್ನ ಒಂದು ರಸಮಂಜರಿ ಕಾರ್ಯಕ್ರಮವಾಗಿ ಸುಮಾರು 3 ಗಂಟೆಗಳ ಕಾಲ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ನಮ್ಮ ಸಂಸ್ಥೆಯ ದಶಮಾನೋತ್ಸವನ ಆಚರಿಸುವ ನಿಟ್ಟಿನಲ್ಲಿ ತಮ್ಮೆಲ್ಲರನ್ನೂ ನಾವು ಆಹ್ವಾನಿಸಿದ್ದೇವೆ. ದಯವಿಟ್ಟು 13ನೇ ತಾರೀಕು ಮುನ್ನಾ ದಿನ, ನಂತರ 13ನೇ ತಾರೀಕು ನಡೀತಕ್ಕಂಥ ನಮ್ಮ ಸಾಂಸ್ಕೃತಿಕ ವೈಭವ ಪ್ರಶಸ್ತಿ ಪ್ರದಾನವನ್ನ ನೀವು ಪ್ರಕಟಿಸಲು ನಾನು ವಿನಂತಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ವಿವರಣೆಯನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಪ್ರೀತಿ ಪತ್ತಾರ್ ಅವರು ಮಾತಾಡ್ತಾರೆ. ನಾವು ಈ ಕಾರ್ಯಕ್ರಮವನ್ನ ಇನ್ನೂ ವಿಶೇಷವಾಗಿ ಮಾಡ್ಬೇಕಂತ ಹೇಳಿ ನಮ್ಮ ಸಂಸ್ಥೆಯ ಎಲ್ಲಾ ಸದಸ್ಯರು ಸೇರಿ ನಿರ್ಧಾರ ಮಾಡ್ಕೊಂಡ್ವಿ. ಯಾವ ರೀತಿ ಅಂತಂದ್ರೆ, ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅನೇಕ ಸ್ವಸಹಾಯ ಸಂಘಗಳನ್ನ ಮಹಾನಗರ ಪಾಲಿಕೆಯವರು ಮಾಡ್ತಾರ. ಮಾಡಿ ಅಲ್ಲಿ ವಿಶೇಷವಾದಂತಹ ಸಂಘಗಳು ಯಾವ ರೀತಿ ಅಂದ್ರೆ, ಸಂಘದಲ್ಲಿ ಸಾಲ ತಗೊಂಡು, ಬ್ಯಾಂಕಿಂದ ಸಾಲ ತಗೊಂಡು ಅದನ್ನ ಸರಿಯಾದ ಸಮಯಕ್ಕೆ ಕಟ್ಟುವುದ್ರ ಜೊತೆಗೆ ಆ ಸಾಲದ ಅಮೌಂಟ್ ಒಳಗ ಅವರು ಏನ್ ಮಾಡಿರ್ತಾರ ಅಂದ್ರೆ, ತಮ್ಮ ವೈಯಕ್ತಿಕ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ಕೊಂಡಿರ್ತಾರ ಅಂತವ್ರನ್ನ ಗುರುತಿಸಿ, ಆಮೇಲೆ ವಿಶೇಷವಾಗಿ ಅಲ್ಲಿ ಏನಾದ್ರು ಅವರು ಬಿಸ್ನೆಸ್ ಸೆಟಪ್ ಮಾಡ್ಕೊಂಡಿರ್ತಾರ ಅಥವಾ ಅವರು ತಮ್ಮ ಗುಂಪನ್ನ ಯಾವ ರೀತಿ ಡೆವಲಪ್ ಮಾಡ್ಕೊಂಡಿರ್ತಾರ ಅವರನ್ನ ನಾವು ಗುರುತಿಸಿ ಒಂದು 30 ಸಂಘಗಳನ್ನ ಗುರುತಿಸಿ ಅವರನ್ನ ನಾವು ಸನ್ಮಾನ ಮಾಡ್ಬೇಕಂತ ಹೇಳಿ ಅನ್ಕೊಂಡಿವಿ. ಮತ್ತು 30 ಜನರು ಮಹಾನಗರ ಪೌರ ಕಾರ್ಮಿಕರನ್ನ ನಾವು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಅನ್ಕೊಂಡಿವಿ. ಈ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮದ ವಿಶೇಷತೆ ಅಂದ್ರೆ, ನಮ್ಮ ರಾಜ್ಯ ಪ್ರಶಸ್ತಿ ಮತ್ತು ಪೌರ ಕಾರ್ಮಿಕರು ಸಂಘದ ಮಹಿಳೆಯರನ್ನ ಸನ್ಮಾನಿಸುವುದೇ ವಿಶೇಷತೆ. ಗ್ರಾಮೀಣ ಮಟ್ಟದೊಳಗೆ ನಾವು ನೈರ್ಮಲ್ಯತೆ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಮಾಡ್ತೀವಿ ಸರ್. ಅದ್ರೊಳಗೂ ನಾವು ಸ್ಕೂಲ್ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಸ್ಯಾನಿಟೇಷನ್ ಮತ್ತೆ ಹೈಜೀನ್ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಅವರಿಗೆ ಬಿಹೇವಿಯರ್ ಚೇಂಜಸ್ ಬಗ್ಗೆ ಹೇಳ್ಕೊಡ್ತೀವಿ. ಬಿಹೇವಿಯರ್ ಚೇಂಜಸ್ ಅಂದ್ರೆ ಸ್ವಚ್ಛತೆ ಬಗ್ಗೆ ಮಕ್ಕಳು ಅಂದ್ರೆ, ಈಗ ನಮಗ ಆಫ್ಟರ್ ಕೊರೋನಾ ನಮಗೆ ಏನಾಯ್ತಂದ್ರೆ ಹ್ಯಾಂಡ್ ವಾಶ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಬಂತು. ಅದನ್ನ ಕಂಟಿನ್ಯೂಯೇಷನ್ ಇಡಬೇಕು, ನಮಗೆ ಸ್ಯಾನಿಟೇಷನ್ ನಾಲೆಜ್ ಬೇಕು ಅಂತಂದೇಳಿ ಮಕ್ಕಳಿಗೆ ನಾವು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಟ್ಟಿವ್ರಿ. ನಮಗ ಹ್ಯಾಂಡ್ ವಾಶ್ ಯಾವ ರೀತಿ ಮಾಡ್ಕೋಬೇಕು, ಎಷ್ಟು ನಿಮಿಷ ಹ್ಯಾಂಡ್ ವಾಶ್ ಮಾಡ್ಬೇಕು, ಆಮೇಲೆ ನಾವು ಹ್ಯಾಂಡ್ ವಾಶ್ ನಮಗೆ ಏನ್ ಮುಖ್ಯ ನಮಗೆ ಯಾಕದ್ ಬಿಫೋರ್ ಫುಡ್, ಆಫ್ಟರ್ ಫುಡ್, ಬಿಫೋರ್ ಟಾಯ್ಲೆಟ್, ಆಫ್ಟರ್ ಟಾಯ್ಲೆಟ್ ನಮಗೆ ಹ್ಯಾಂಡ್ ವಾಶ್ ಯಾಕೆ ಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ತೀವಿ ಸರ್. ತಿಕೋಟ, ಬಾಗೇವಾಡಿ ಮತ್ತು ಬಿಜಾಪುರ ಘಟಕದೊಳಗೆ ನಾವು ಮಾಡ್ಕೊಂತ ಬಂದಿದ್ದೀವಿ ಸರ್, ಗೌರ್ಮೆಂಟ್ ಸ್ಕೂಲ್ಸ್. ಎಸ್ ನಾವು ಮೆನ್ಸ್ಟ್ರೇಷನ್ ಹೈಜೀನ್ ಮೇಲೆ ಮಕ್ಕಳಿಗೆ ವಿಡಿಯೋಸ್ ಅನ್ನ ತೋರಿಸಿವ್ರಿ ಸರ್. ಯೂಟ್ಯೂಬ್ ಬರುವಂತ ವಿಡಿಯೋಸ್ ಅನ್ನ ಶಾಲೆಯ ಮುಖ್ಯೋಪಾಧ್ಯಾಯರ ಪರ್ಮಿಷನ್ ತಗೊಂಡು ಮಕ್ಕಳಿಗೆ ನಾವೇನ್ ಮಾಡಿವಿ ಅಂತಂದ್ರೆ, ಮೆನ್ಸ್ಟ್ರೇಷನ್ ಹೈಜೀನ್ ಮೇಲೆ ಅವರಿಗೆ ವಿಡಿಯೋ ತೋರಿಸೋದ್ರ ಜೊತೆಗೆ ಕ್ವಶನರಿ ಡಿಸ್ಕಷನ್ ಮಾಡಿವ್ರಿ ಸರ್ ಅವ್ರ ಜೊತೆಗೆ. ಅಂದ್ರೆ ಮಕ್ಕಳು ಯಾವ ರೀತಿ ಸಮಸ್ಯೆ ಎದುರಿಸ್ತಾವ, ಅವ್ರು ಯಾರ ಜೊತೆ ಡಿಸ್ಕಷನ್ ಮಾಡಬೇಕು, ಹೆಚ್ಚಿನ ಸಮಸ್ಯೆ ನೀವು ತಡ್ಕೋಬಾರ್ದು, ತಡ್ಕೊಂಡ್ರೆ ಏನೇನು ಸಮಸ್ಯೆಗಳು ಆಗ್ತಾವು ಅನ್ನೋದನ್ನ ನೀವು ಮುಕ್ತವಾಗಿ ಮಾತಾಡ್ಬೇಕನ್ನೋ ನಾಲೆಜ್ ಅನ್ನ ನಾವು ಹೈಸ್ಕೂಲ್ ಮಕ್ಕಳಿಗೆ ಕೊಡ್ತೀವಿ. ಎಸ್ ಸರ್, ನಾವು ಹೆಣ್ಮಕ್ಳು ಗಂಡ್ ಮಕ್ಳು ಇಬ್ಬರಿಗೂ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಬಗ್ಗೆ ನಾವು ನಾಲೆಜ್ ಕೊಡ್ತೀವಿ ಸರ್. ಅದು ವಿತ್ ಪ್ರಾಕ್ಟಿಕಲ್ ಅವರಿಗೆ ನಾವು ಒಬ್ಬರ ಮಕ್ಕಳನ್ನ ತಗೊಂಡು ಒಂದು ಡೆಮಾನ್ಸ್ಟ್ರೇಷನ್ ಮಾಡೋದ್ರ ಮೂಲಕ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಾಲೆಜ್ ಕೊಡ್ತೀವಿ ಸರ್. ಎಸ್ ಸಮಾಜ ಕಲ್ಯಾಣಕ್ಕಾಗಿ ಏನು ಸೇವೆಯನ್ನು ಕೊಡ್ತಾ ಇದ್ದಾರಲ್ಲ, ಆ ಒಂದು ಸಂಸ್ಥೆಗೆ ನಾವು ಒಬ್ಬರು ಸದಸ್ಯರಾಗಿ ಒಂದು ಹೆಮ್ಮೆ ನಮಗದ. ಇದು ಯಾಕಂದ್ರೆ ಜಾಸ್ತಿ ನಾವು ಹೆಣ್ಮಕ್ಳಿಗೆ ಇವ್ರು ಇದು ಏನ್ ಹೇಳ್ತಾರಲ್ಲ ವಿವರಣೆಗಳು, ಅಂದ್ರೆ ಮ್ಯಾನಿಸ್ಟ್ರೇಷನ್ ಇದ್ರ ಬಗ್ಗೆ, ಹೈಜೀನ್ ಬಗ್ಗೆ ಹೇಳ್ಕೊಡ್ತಾರಲ್ಲ, ಈಗಿನ ಕಾಲಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಅದ. ಮೊದ್ಲೆಲ್ಲ ಯಾರು ಹೇಳ್ಕೊಡ್ತಿರ್ಲಿಲ್ಲ. ಅದು ಅಂತಂದ್ರೆ ಎಲ್ಲರೂ ಏನಂತಿದ್ರು, ಇದು ಏನು ಹೇಳೇ ಕೊಡ್ಬಾರ್ದು ಯಾರಿಗೂ ಅಂತ ಹೇಳಿ. ಈಗೆಲ್ಲ ಓಪನ್ ಆಗಿ ಏನ್ ಹೇಳ್ಕೊಡ್ತಾರೆ, ಇದರಿಂದ ಮಕ್ಕಳಿಗೆ ಅದ್ರದ್ದು ಅವೇರ್ನೆಸ್ ಜಾಸ್ತಿ ಬರ್ತದೆ. ಇದು ಮಾಡ್ತಾ ಇರೋದು ತುಂಬಾ ಇಷ್ಟ ಆಗಿದೆ ನಮ್ಗೆ. ಅದ್ರ ಕಾರಣ ನಾವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ ಸರ್. ಮತ್ತೆ ನಮ್ಮ ಸಂಸ್ಥೆಯ ಸದಸ್ಯರು ವರ್ಕಿಂಗ್ ವುಮೆನ್ಸ್ನು ಅದಾರ್ರಿ, ಆಮೇಲೆ ಹೌಸ್ ವೈಫ್ನು ಅದಾರ. ಸೊ ಅವರು ತಮ್ಮ ಬಿಡುವಿನ ಸಮಯದೊಳಗ ನಮಗ ಬಂದು ತಮ್ಮ ಟೈಮ್ ಕೊಡ್ತಾರ್ರಿ. ಅಂದ್ರೆ ನಾವು ಇಂಥದೊಂದು ಸ್ಕೂಲಿಗೆ ಹೋಗಿ ಬರೋದದ, ಬರ್ರಿ ಮೇಡಮ್ ಅಂತಂದ್ರೆ 1 ತಾಸು ಫ್ರೀ ಮಾಡ್ಕೊಂಡ್ ಬರ್ರಿ ಅಂತಂದ್ರೆ ಪ್ರತಿಯೊಬ್ರು ನಮ್ಮ ಸಂಸ್ಥೆಗೆ ತಮ್ಮದೇ ಆದಂತ ಒಂದು ಟೈಮ್ ಅನ್ನು ಕೊಡ್ತಾರೆ. ಅಧ್ಯಕ್ಷರು ಒಂದು ಮಾತು ಹೇಳಿದ್ರು. ಅಧ್ಯಕ್ಷರು, ಈ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳ ಪೌರ ಕಾರ್ಮಿಕರಿಗೆ ನಾವು
ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ಇದು ಸನ್ಮಾನಿಸ್ತಾ ಇದ್ದೀವಿ ಅಂತ. ಹೇಗಿದಾರೆ ಅಂತಂದ್ರೆ ಸಂಸ್ಥೆಯಿಂದ ಮುನ್ಸಿಪಾಲ್ಟಿಯಿಂದ ಸಾಲ ತಗೊಂಡು ಬೇರೆ ಮನೆಗಳಿಗೆ ಟೈಲ್ಸ್ ಅನ್ನು ಜೋಡಿಸೋದು ಮತ್ತು ಪೇಂಟಿಂಗ್ ಮಾಡುವಂತ ಕೆಲಸ ಇದೆ. ಆ ಸಾಲವನ್ನ ಅದಕ್ಕೆ ಬಳಸಿಕೊಂಡು ಇವತ್ತು ಅವ್ರು ಸಬಲರಾದಕ್ಕೆ ಅವ್ರನ್ನ ನಾವು 30 ಜನರನ್ನ ಅವತ್ತು ಸತ್ಕರಿಸ್ತಾ ಇದ್ದೀವಿ. ಇಲ್ಲಿ ತನ ಸರ್ಕಾರದ ಸಹಾಯ ಯಾವುದನ್ನು ತಗೊಂಡಿಲ್ಲ. ನಾನು ನನ್ನ ಧರ್ಮಪತ್ನಿ ಹೊರಗಡೆ ಪ್ರಾಕ್ಟಿಕಲ್ ಆಗಿ ಟೆಕ್ನಿಕಲ್ ಆಗಿ ಎಡಿಟಿಂಗು ಶೂಟಿಂಗು ಕೆಲಸ ಮಾಡ್ತಾ ಇರೋದ್ರಿಂದ ಇವರು ಬ್ಯೂಟಿ ಪಾರ್ಲರ್ ಇರ್ಬೋದು ಅಥವಾ ಟೇಲರಿಂಗ್ ಮಾಡಿದ ಬಂದಂತ ದುಡ್ಡಿನಲ್ಲಿ ನಾನು 5,000 ಆಕೆ 5,000 ಪ್ರತಿ ತಿಂಗಳ ನಮ್ಮ ಸಂಸ್ಥೆ ಅಕೌಂಟಿಗೆ ಹಾಕಿ ಈಗ ಕೂಡಿಸಿದಂತ ದುಡ್ಡನ್ನು ವರ್ಷಕ್ಕೊಂದು ಕಾರ್ಯಕ್ರಮ ಹಾಗೂ ಈ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮುಂಬರುವ ದಿನಮಾನಗಳಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಏನಾರ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಸ್ಯಾನಿಟೈಸೇಷನ್ ಮತ್ತು ಮಕ್ಕಳ ಮೇಲೆ ಆಗ್ತಕ್ಕಂತ ಈ ಲೈಂಗಿಕ ದೌರ್ಜನ್ಯಗಳನ್ನ ಕುರಿತೇ ಜಾಗೃತಿ ಮಾಡುವಂತ ಕೆಲಸವನ್ನ ಗ್ರಾಮೀಣ ಮಟ್ಟದಿಂದ ನಾವು ಪ್ರಾರಂಭ ಮಾಡ್ಬೇಕನ್ನೋ ನಮ್ಮ ಉದ್ದೇಶ ಇದೆ. 13ನೇ ತಾರೀಕು ಬರ್ರಿ ಸರ್ ಅದ್ರಾಗ ಕೊಟ್ಟಿವ್ ಸರ್, ಇದ್ರಾಗ ಐತಿ ಪೂರ ಡೀಟೇಲ್ ಐತಿ. ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಂತ ಯಾವ ವೈದ್ಯಕೀಯ ಹೃದಯ ರೋಗ ಶಸ್ತ್ರಚಿಕಿತ್ಸೆ ಒಳಗ ಎದೆಯನ್ನ ಸೀಳದೆ ದೇಹದ ಭಾಗವನ್ನ ಕತ್ತರಿಸದೇನೆ ಡಿವೈಸ್ ನಿಂದ ರಂಧ್ರಗಳನ್ನು ಮುಚ್ಚತಕ್ಕಂತ ಅದ್ಭುತವಾದಂತ ಒಂದು ಟ್ಯಾಲೆಂಟ್ ಅನ್ನ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಕರ್ನಾಟಕದಲ್ಲಿ ಹೊಂದಿದಂತ ಏಕೈಕ ಮಹಿಳಾ ವೈದ್ಯರವರು. ಆದ ಕಾರಣ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಅದಷ್ಟೇ ಅಲ್ಲದೆ ಸೃಜನಾತ್ಮಕವಾಗಿ ಮತ್ತು ಶರಣ ಸಾಹಿತ್ಯ ಸಾಷ್ಟಾಗಿ ಮುಂದುವರಿತದೆ. ಹೀಗಾಗಿ ವಿವಿಧ ಒಂದು ಕಲಾತ್ಮಕವಾಗಿ ವಿವಿಧ ಮುಖಗಳಿಂದ ಅವರ ಅಭಿವೃದ್ಧಿಯನ್ನ ಸಮಾಜದ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಒಬ್ಬರು ವೈದ್ಯರಾಗಿರೋದ್ರಿಂದ ಅವರನ್ನ ನಾವು ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಉದ್ಯೋಗದ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಯಾವ ರೀತಿ ಕೆಲಸ ಈಗ ಮಹಾನಂದ ಅವರು ಇದ್ದಾರೆ, ಮಹಾನಂದ ಅವರು ಅದಾರ. ಅವರು ಸ್ವತಂತ್ರವಾಗಿ ಮನೆ ಮೇಲೆನೆ ಒಂದು ಬಿಲ್ಡಿಂಗ್ ಮಾಡಿ ಆರಿ ವರ್ಕ್ ಮಾಡಿ ನಮ್ಮ ಸಂಸ್ಥೆಯಿಂದ ನಮಗ ಕೆಲಸ ಕಲಿಸ್ರಿ ಅಥವಾ ನಮಗೆ ಟ್ರೈನಿಂಗ್ ಕೊಡ್ರಿ ಉಚಿತವಾಗಿ ಅಂತ ಬಂದ್ರೆ ನಮ್ಮ ಸಂಸ್ಥೆಯ ಜೊತೆಗೂಡಿ ಅವರು ಅದನ್ನ ತರಬೇತಿಯನ್ನು ಕೊಟ್ಟು ಹೆಣ್ಮಕ್ಳಿಗೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೂ ಅವಕಾಶ ಮಾಡ್ಬೇಕು ಅನ್ಕೊಂಡಿವಿ ಅಂತಂದ್ರೆ 1 ತಿಂಗಳ ಫ್ರೀ ಉಚಿತ ಕೌಶಲ್ಯಾಭಿವೃದ್ಧಿ ಸೌಂದರ್ಯವರ್ಧಕ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನ ಉಚಿತವಾಗಿ ಹೇಳಿಕೊಡ್ಬೇಕು ಅಂತ ಹೇಳಿ ಅವರ ಪ್ರೋತ್ಸಾಹದಿಂದ ಮಾಡ್ಬೇಕಂತ ಹೇಳಿ ಅನ್ಕೊಂಡಿವಿ. ಬ್ಯೂಟಿ ಪಾರ್ಲರ್ ಕಾರ್ಯಕ್ರಮಕ್ಕೆ ಬರಬೇಕು, ಬಂದ ಎಲ್ಲಾ ಸುದ್ದಿನ ಕವರ್ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು.